ಜಡೇಶ್ ಕೆ ಹಂಪಿ ಅವರು ನಿರ್ದೇಶಿಸಿರುವ ಸಿನಿಮಾ ಲ್ಯಾಂಡ್ಲಾರ್ಡ್. ದುನಿಯಾ ವಿಜಯ್, ರಚಿತಾ ರಾಮ್ ಹಾಗೂ ರಿತನ್ಯ. ದುನಿಯಾ ವಿಜಯ್ ಅವರ ಮಗಳ ಡೆಬ್ಯೂಟ್ ಫಿಲಮ್ ಇದು. ಈ 3 ಜನ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದಂತಹ ಸಿನಿಮಾ ಇದು. ಇನ್ನು ಈ ಕತೆಗೆ ಬರೋದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕತೆಗೆ ಬರೋದಾದರೆ, ಜಮೀನ್ದಾರನ ಮನೆಯಲ್ಲಿ ಜಮೀನು ಇಲ್ಲದೆ ಇರೋರು ಕೂಲಿ ಮಾಡಿಕೊಂಡು ಜೀವನ ಮಾಡಬೇಕು. ಓವರಾಲ್ ಜೀತ ಪದ್ಧತಿ. ಆ ಊರಿನ ಜಮೀನ್ದಾರರು ಜನರಿಗೆ ಕೊಡ್ತಿರ್ತಕ್ಕಂಥ ಹಿಂಸೆಗಳು, ಕಷ್ಟಗಳು, ಆ ಊರಿನ ಜಮೀನ್ದಾರ್ ಪದ್ಧತಿ, ಇದೆಲ್ಲದರಿಂದ ಜನರನ್ನ ಕಾಪಾಡಬೇಕು, ಇದೆಲ್ಲದನ್ನು ಬದಲಾಯಿಸಬೇಕು, ಸಂವಿಧಾನದ ರೀತಿಯಲ್ಲಿ ಈ ಜನರು ಬದುಕಬೇಕು ಅಂತ ಹೇಳಿ ಆ ಊರಿನ ಕಾನ್ಸ್ಟೇಬಲ್ ಇದ್ರ ವಿರುದ್ಧ ಹೋರಾಡ್ತಾಳೆ. ಇಲ್ಲಿ ಕೊಡಲಿ ರಾಜಯ್ಯ, ದುನಿಯಾ ವಿಜಯ್ ಅವರು ತನ್ನ ತಾಯಿ ಹೇಳಿದ ಒಂದು ಮಾತಿಂದ ಈ ಜೀತ ಪದ್ಧತಿ ವಿರುದ್ಧ ಹೋರಾಡ್ತಾರೆ. ಹೋರಾಡ್ತಾ ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾರೆ, ಇದ್ರ ವಿರುದ್ಧ ಹೇಗೆ ಹೋರಾಡ್ತಾರೆ, ಆ ಸಿಸ್ಟಮ್ನ ಬದಲಾಯಿಸ್ತಾರೋ ಇಲ್ಲೋ ಅನ್ನೋದನ್ನ ಸಿನಿಮಾ ನೋಡಿದ ತಿಳ್ಕೊಬೇಕು. ಇನ್ನು ಈ ಸಿನಿಮಾದ ಕತೆ ಹೊಸದೇನಲ್ಲ ಅನಿಸುತ್ತೆ. ಯಾಕಂದರೆ ಇದೇ ಥರದ ಕಂಟೆಂಟ್ ಇರೋಂಥ ಸಿನಿಮಾಗಳು ತಮಿಳು, ತೆಲುಗಲ್ಲಿ ಕೂಡ ಬಂದಿದ್ದಾವೆ. ಕನ್ನಡದಲ್ಲಿ ಕೂಡ ಡಿ ಬಾಸ್ ಅವರ ಕಾಟೇರ ಸಿನಿಮಾವನ್ನು ಕೂಡ ನೆನಪಾಗುತ್ತೆ ಈ ಸಿನಿಮಾವನ್ನು ನೋಡಿದರೆ. ಅದೇನೇ ಇರಲಿ, ನಿರ್ದೇಶಕರು ಮಾತ್ರ ಅವ್ರದ್ದೇ ಸ್ಟೈಲಲ್ಲಿ ಈ ಸಿನಿಮಾದ ಕಥೆಯನ್ನು ಮಾಡಿದ್ದಾರೆ. ಆ ಹಳ್ಳಿ ಸೊಗಡು, ಆ ಭಾಷೆ, ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಇನ್ನು ಆ್ಯಕ್ಟಿಂಗ್ಗೆ ಬರೋದಾದರೆ, ರಾಜ್ ಬಿ ಶೆಟ್ಟಿ ಅವರು ಇಲ್ಲೂ ಕೂಡ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ದುನಿಯಾ ವಿಜಯ್ ಅವರ ಆ್ಯಕ್ಟಿಂಗು, ರಿತನ್ಯ, ರಚಿತಾ ರಾಮ್, ಉಮಾಶ್ರೀ ಅವರ ಆ್ಯಕ್ಟಿಂಗ್ ಅಂತೂ ಮಾತೇ ಆಡೋಂಗಿಲ್ಲ. ಅವರು ಸೂಪರ್ ಆ್ಯಕ್ಟಿಂಗ್ ಅವ್ರದ್ದು. ಇನ್ನು ನೆಗೆಟಿವ್ ಶೇಡ್ ಬಗ್ಗೆ ಮಾತಾಡೋದಾದರೆ, ಸಿನಿಮಾ ಕಥೆನ ತುಂಬ ಡ್ರ್ಯಾಗ್ ಮಾಡಿದ್ರು ಅಂತ ಅನಿಸುತ್ತೆ. ಸಿನಿಮಾ ಹೋಗ್ತಾ ರಿವೆಂಜ್ ಫಿಲ್ಮ್ ಥರ ಅನ್ನಿಸ್ತಾ. ಇನ್ನು ಓವರಾಲ್ ಸಿನಿಮಾ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಒಟ್ಟಿಗೆ ನೋಡಬಹುದು. ಇನ್ನು ನೀವ್ಯಾರಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.